ಲೋಕಸಭಾ ಚುನಾವಣೆ ಮುಗಿದು ಕೆಲವೇ ದಿನಗಳಾಗಿರುವಂತದ್ದು. ಅದರ ಬೆನ್ನಲ್ಲೇ ಬೊಂಬೆ ನಗರಿ ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಖಾಡ ಕೂಡ ಜೋರಾಗಿರುವಂತದ್ದು. ಒಂದ್ ಕಡೆ DCM DK ಶಿವಕುಮಾರ್ ಖುದ್ದು ಚನ್ನಪಟ್ಟಣದಿಂದ ಹೊಸ ರಾಜಕೀಯ ಅಧ್ಯಾಯವನ್ನ ಆರಂಭ ಮಾಡ್ತೀನಿ ಅಂತ ಹೇಳ್ತಿದ್ದಂತೆ ಕ್ಷೇತ್ರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. DCM DK ಶಿವಕುಮಾರ್ ಜೊತೆಗೆ ಮಾಜಿ ಪ್ರಧಾನಿ HD ದೇವೇಗೌಡರ ಕುಟುಂಬ ಮತ್ತೊಮ್ಮೆ ಚುನಾವಣಾ ಅಖಾಡಕ್ಕೆ ಇಳಿಯುತ್ತಾ ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ CP ಯೋಗೇಶ್ವರ್ ಬಹುತೇಕ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಈ ಕ್ಷೇತ್ರದಿಂದ ಗೆದ್ದವರು CM ಆಗ್ತಾರೆ ಅಂತ ಹೇಳಿ ಸಾಕಷ್ಟು ಪ್ರತೀತಿ ಇದೆ. ಹಾಗಾಗಿ ಈ ಬಾರಿ DCM DK ಶಿವಕುಮಾರ್ ಸ್ಪರ್ಧೆ ಮಾಡ್ತಾರ ಅಥವಾ ಮಾಜಿ ಸಚಿವ CP ಯೋಗೇಶ್ವರ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ, ಜೊತೆಗೆ ಎಲ್ಲದಕ್ಕೂ ಮೀರಿ ಅಚ್ಚರಿಯಿಂದಾಗಿ ನಿಖಿಲ್ ಕುಮಾರಸ್ವಾಮಿ ಏನಾದ್ರು ಸ್ಪರ್ಧೆ ಮಾಡ್ತಾರ, ಈ ಎಲ್ಲದ್ರ ಬಗ್ಗೆ ಬೊಂಬೆ ನಗರಿ ಚನ್ನಪಟ್ಟಣದಲ್ಲಿ ಈ ಬಾರಿ ಬೊಂಬೆಯನ್ನ ಆಡ್ಸೋರು ಯಾರು ಅಂತೇಳಿ ಕ್ಷೇತ್ರದ ಜನರನ್ನೇ ಮಾತಾಡ್ಸುವಂತ ಕೆಲಸ ಮಾಡೋಣ. ಯಾರು ಬಂದ್ರೆ ಚನ್ನಪಟ್ಟಣ ಅಭಿವೃದ್ಧಿ ಆಗುತ್ತೆ ಸರ್? ಈಗ ಅಭಿವೃದ್ಧಿ ಕೆಲಸ ನಮ್ಮ ಚನ್ನಪಟ್ಟಣ ಇಲ್ಲ. ಕನಕಪುರ ಯಾವ ಥರ ಡೆವಲಪ್ ಆಗಿದೆ ಆ ಥರ ಡೆವಲಪ್ ಮಾಡೋಕ್ಕೆ ಅದರಲ್ಲಿ DK ಶಿವಕುಮಾರ್ ಬಂದರೆ ಅಭಿವೃದ್ಧಿ ಕೆಲಸ ಆಯ್ತದೆ ಅಂತ ನಮ್ಮ ಅಭಿಪ್ರಾಯ. ಈಗ ಹಿಂದೆ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ರು, ಯೋಗೇಶ್ವರ್ ಹಿಂದೆ ಶಾಸಕರಾಗಿದ್ರು, ಅವ್ರು ಆಗಿದ್ದಾಗ ಏನು ಅಭಿವೃದ್ಧಿ ಆಗಿರ್ಲಿಲ್ವಾ? ಅಭಿವೃದ್ಧಿ ಕೆಲಸ ಎಲ್ಲ ಇನ್ನೂ ಗಂಟ UGD ಅಂದರೆ ನಂಬರ್ 1 ಫಸ್ಟ್ ಪಾಯಿಂಟು. ಡ್ರೈನೇಜ್ ಸರಿ ಇಲ್ಲ, ಯಾವ ಕಡೆನೂ ನೀರು ಸೌಲಭ್ಯ ಇಲ್ಲ. ನೀರು ಕಾವೇರಿ ನೀರು 10 ದಿವಸ 20 ದಿವಸಕ್ಕೆ ಕಡಿಸ್ತಾ ಇದ್ದಾರೆ. ಈಗ ನೀರಿಲ್ಲ ಅಂತ ತೊಂದರೆ ಇದೆ. DK ಶಿವಕುಮಾರ್ ಬಂದರೆ ಅಭಿವೃದ್ಧಿ ಕೆಲಸ ಆಯ್ತದೆ ಅಂತ ನಮ್ಮ ಅಭಿಪ್ರಾಯ. ನಮ್ಮ DK ಶಿವಕುಮಾರ್ ಬಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಎಲ್ಲರಿಗೆ, ಇದು ನೀರಿಗೆ ಎಲ್ಲರಿಗೆ, ಈ ಸ್ಟೈಸ್ಗೆ ಮತ್ತು ನಮ್ಮ ಕೆಲಸಕ್ಕೆ ಉಪಾಯ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗ್ಬೋದು. ಈಗ DK ಶಿವಕುಮಾರ್ ಗೆದ್ರೆ CM ಆಗ್ತಾರಂತೆ. ಹಾಂ, CM ಆಗಿರೋದು ಒಳ್ಳೇದದು ಸರ್. ಇದುವರೆಗೂ 2 ಸಾರಿಗೆ ಕುಮಾರಸ್ವಾಮಿ ಅವರು ಗೆದ್ದು ಏನು ಅಭಿವೃದ್ಧಿ ಮಾಡಲಿಲ್ಲ. ಈ ಸಾರಿ ನಾವು ಕನಕಪುರ ಥರ ಇಲ್ಲೂ ಚನ್ನಪಟ್ಟಣನೂ ಅಭಿವೃದ್ಧಿ ಆಗಬೇಕು ಅಂತ ಆದರೆ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಾರೆ, ಕಾಂಗ್ರೆಸ್ ಸರ್ಕಾರ ಬಂದ್ರೇ ಒಳ್ಳೆಯದು, ನಮಗೆ ಅಭಿವೃದ್ಧಿಗಳಾಗುತ್ತವೆ ಅಂತ ಹೇಳ್ತೀವಿ ಸರ್. ಈಗ ಹಿಂದೆ ಯೋಗೇಶ್ವರ್ ಇದ್ರು, ಕುಮಾರಸ್ವಾಮಿ ಇದ್ರು, ಏನು ಅಭಿವೃದ್ಧಿ ಆಗಿಲ್ವಾ? ಏನೂ ಆಗಿಲ್ಲ ಸರ್, ಏನೂ ಅಭಿವೃದ್ಧಿ ಆಗಿಲ್ಲ. DK ಕಡೆಯವ್ರು ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಸೊಸೈಟಿ ಅಕ್ಕಿ ಕೂಡ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಈ ಸರಿ, ಸೋತೋಗ್ಬಿಟ್ಟಿದೆ ಅಂತ. ಅದೇ ಬಂದ್ರೆ ಓಕೆ, ನಮ್ಗೆ ತುಂಬಾ ಅನುಕೂಲ ಇದೆ. ಹಿಂದೆ ಇದ್ದವ್ರೇನು ಯಾರು ಕೆಲಸ ಮಾಡಿಲ್ವಾ ಅಂತ? ಅಷ್ಟೊಂದೇನು ನಮ್ಗೆ ಅನ್ಸಿಲ್ಲ ಸರ್, ನಮ್ಗೆ ಉಪಯೋಗ ಆಗ್ಲಿಲ್ಲ ಅವ್ರ ಕಡೆಯಿಂದ. ಇವ್ರು DK ಕಡೆಯಿಂದ ತುಂಬಾ ಅನುಕೂಲ ಇದೆ ನಮ್ಗೆ, ಹಂಗಾಗಿ ಅವರೇ ಬರ್ಬೇಕು ಅಂತ ನಮ್ಗೆ ತುಂಬಾ. DK ಶಿವಕುಮಾರ್ ನಿಂತ್ಕೊಂಡ್ರೆ CM ಆಗ್ತಾರೆ ಅಂತ ಹೇಳಿ ಸೇಮ್ ಹಾಕ್ತಾರೆ. ಆಗ್ಲಿ ಸರ್. ಸದ್ಯ ನಾವು ಇದೀಗ ಚನ್ನಪಟ್ಟಣದ ರೇಷ್ಮೆ ಮಾರುಕಟ್ಟೆಯಲ್ಲಿ ಇದೀವಿ. ಇಲ್ಲಿ ಪ್ರತಿನಿತ್ಯ ಚನ್ನಪಟ್ಟಣದ ಬೇರೆ ಬೇರೆ ಭಾಗಗಳಿಂದ ರೈತರುಗಳು ಬಂದು ತಮ್ಮ ತಮ್ಮ ಗೂಡನ್ನ ಮಾರಾಟ ಮಾಡಿ ಹೋಗ್ತಾರೆ. ಸದ್ಯ ಚನ್ನಪಟ್ಟಣ ಬೈ ಎಲೆಕ್ಷನ್ ಬಗ್ಗೆ ರೈತರು ಏನು ಹೇಳ್ತಾರೆ, ಆ ಸ್ಥಳೀಯವಾಗಿ ಆ ಗ್ರಾಮಗಳಲ್ಲಿ ಯಾವೆಲ್ಲ ರೀತಿಯ ಲೆಕ್ಕಾಚಾರಗಳಿದೆ ಅನ್ನೋದನ್ನ ಸ್ಥಳೀಯವಾಗಿ ನಾನು ಇಲ್ಲಿ ರೈತರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಸರಿ, ಯಾವ ಊರಿಂದ ಬಂದಿದ್ದೀರಿ? ನಾವು ಕೆಳಗೆರೆ. ಈಗ ಬೈ ಎಲೆಕ್ಷನ್ ಬರ್ತಾ ಇದೆ. ಒಂದ್ ಕಡೆ DK ಶಿವಕುಮಾರ್ ಬರ್ತೀನಿ ಅಂತ ಅಲ್ಲೇ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ, ಜೊತೆಗೆ ಮೈತ್ರಿ ನಾಯಕರಿದ್ದಾರೆ. ಯಾರು ಬಂದ್ರೆ ಗೆಲ್ತಾರೆ? ಈ ಒಂದು ಎಲೆಕ್ಷನ್ಗೆ ಕುಮಾರಸ್ವಾಮಿ ಮಗ ನಿಂತ್ಕೊಂಡ್ರು ಅಷ್ಟು ಸ್ಯಾಟಿಸ್ಫ್ಯಾಕ್ಷನಾಗಿ ಓಟ್ ಹಾಕಲ್ರು. ಯೋಗೇಶ್ವರ್ ನಿಂತ್ಕೊಂಡ್ರೆ ಎಲ್ಲ 2 BJP ಮತ್ತು JDS ಮೈತ್ರಿ ಇದರಿಂದ ಯೋಗೇಶ್ವರ್ ಸರ್ಟನ್ನಾಗಿ 100% ಗೆಲ್ತಾರೆ. ಸರ್, ಈಗ DK ಸುರೇಶ್ ಏನಾದರೂ ಕಂಟೆಸ್ಟ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಲೆಕ್ಕಾಚಾರ? ಇಲ್ಲಿ ಅವರು ಗೆಲ್ಲಕ್ಕಾಗಲ್ಲ. DK ಶಿವಕುಮಾರ್ ಸುರೇಶು ಯಾವ ಕಾರಣಕ್ಕೂ ಇಲ್ಲೂ ಗೆಲ್ಲಕ್ಕಾಗಲ್ಲ. ಇದು ಸ್ಥಳೀಯವಾಗಿ ಯೋಗೇಶ್ವರ್ ಪ್ರಬಲವಾಗಿದ್ದಾರೆ, ಅವ್ರಿಗೆ ಮೈತ್ರಿ ಅಭ್ಯರ್ಥಿ ಆದ್ರೆ ಗೆಲ್ತಾರೆ. ಈಗ ಕುಮಾರಸ್ವಾಮಿ ಅವರು ಈ ಕ್ಷೇತ್ರ ಶಾಸಕರಾಗಿದ್ರು, ಈಗ ಅವ್ರೇನಾದ್ರೂ JDSಗೆ ಟಿಕೆಟ್ ಬಿಟ್ಕೊಡಿ ಅಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಹೇಗೆ ಅಂತ? ಅದು ಕಷ್ಟ ಆಯ್ತದೆ. ಮೈತ್ರಿ ಅಭ್ಯರ್ಥಿ ಆದ್ರೆ ಗೆಲುವಾಯ್ತದೆ. ನಿಖಿಲ್ ಕುಮಾರಸ್ವಾಮಿ JDS ನಿಂದ ಆದ್ರೆ ಕಷ್ಟ ಆಯ್ತದೆ ಸ್ವಲ್ಪ. DK ಸುರೇಶ ಗೆದ್ರು ಪ್ರಯೋಜನ ಇಲ್ಲ, ಶಿವಕುಮಾರ್ ಸೋತು ಗೆದ್ರು ಪ್ರಯೋಜನ ಇಲ್ಲ. ಯೋಗೇಶ ಗೆದ್ರೆ ನಮ್ಮ ತಾಲೂಕಲ್ಲಿ ಸ್ವಲ್ಪ ಕೆಲಸ ಆಯ್ತವೆ, ಅಭಿವೃದ್ಧಿ ಆಯ್ತದೆ. ಈಗ ನೀರಾವರಿ ಅಧಿಕಾರರು ನೀರೆಲ್ಲ ತಂದುಬಿಟ್ರು ಕೆರೆಗಳಿಗೆ, ಅದರಿಂದ ರೈತರೆಲ್ಲ ಒಳ್ಳೊಳ್ಳೆ ಬೆಳೆ ಬೆಳಿತವ್ರೆ. ತೆಂಗಿನ ತೋಟ ಮಾಡ್ಕೊಂಡವ್ರೆ, ರೇಷ್ಮೆ ಬೆಳಿತಾರೆ. ಇದಕ್ಕೆಲ್ಲ ಅನುಕೂಲ ಆಗದೆ ಯೋಗೇಶ್ವರರಿಂದ. ಅವರೇ ಬರ್ಬೇಕೀಗ, ನಿಂತ್ಕೋಬೇಕೀಗ, ಅವರೇ ಗೆಲ್ಬೇಕು. DK ಸುರೇಶ್ಗೆ 85,000 ಓಟ್ ಹಾಕವ್ರಂತೆ. ಆ 85,000 ಓಟ್ಗಿನ 20,000 ಓಟ್ ತಗೊಂಡ್ರೆ ನಾವು ಗೆಲ್ತೀವಿ ಅಂತಾರಲ್ಲ ಕಾಂಗ್ರೆಸ್ನವರು. ಇನ್ನೂ ಒಂದು ಸ್ವಲ್ಪ 20,000 ಡೌನ್ ಆಗುತ್ತೆ ಯೋಗೇಶ್ವರ್ ನಿಂತ್ಕೊಂಡು. ಕಾಂಗ್ರೆಸ್ಗೆ ಚನ್ನಪಟ್ಟಣ ಇದಿಲ್ಲ, ವ್ಯಾಲ್ಯೂ ಇಲ್ಲ. DK ಶಿವಕುಮಾರ್ ಗೆದ್ರೆ CM ಆಯ್ತು ನಿಂತಾರಲ್ಲ, ಯಾವುದೇ ಕಾರಣಕ್ಕೂ CM ಮಾಡ್ಕೊಡಕ್ಕೆ ಸಿದ್ದರಾಮಯ್ಯ ಬಿಟ್ಟು ಕೊಟ್ರು ತಾನೇ ಅವ್ನು ಮಾಡ್ಕೊಳ್ಳೋದು. ಇನ್ನು 70 ಸೀಟ್ ಅವ್ನು ಹೇಳಕ್ ಹೋಯ್ತಾನೆ, ಇನ್ನು 35 ಸೀಟ್ ಇವನು ಹೇಳಕ್ ಹೋಯ್ತಾನೆ. ಎಲ್ಲ ಅದನ್ನು DK ಶಿವಕುಮಾರ್ ಈ ಸಾರಿ ಯೋಗೇಶ ಗೆಲ್ಲೋದು ಪಕ್ಕ. ಯಾಕೆ ಯೋಗೇಶ್ವರ್ ಅಂತ ಹೇಳಿ? ಅವ್ರು ನೀರಾವರಿ ಯೋಜನೆ ಮಾಡೋರ, ಕೆಲಸ ಮಾಡೋರ, ಅವರಿಂದ ಇವತ್ತು ರೈತರು ಕೆರೆ ಮೋಟ್ರುಗಳೆಲ್ಲ ಜಿಗಟಾಗಿ ಓಡ್ತಾ ಇದ್ದಾರೆ. ನೀರಾವರಿ ಚೆನ್ನಾಗಿ ಮಾಡಿದ್ದಾರೆ, ಅವರೇ ಗೆಲ್ಲ. ಹೆಂಗಿದೆ ಈ ಸಲ ಬೈ ಎಲೆಕ್ಷನ್? ಕಾವು ಎಲೆಕ್ಷನ್ DK ನಿಂತ್ಕೊಂಡು ಬರಲ್ರು, ಯೋಗೇಶೇ ಬರ್ಬೇಕು. ಹೋದ್ ಸಾರಿ ಯೋಗೇಶ್ ಸೋಲ್ಸವ್ರೆ, ನಮ್ಮ ಕಣ್ಣಲ್ಲಿ ನೀರು ಬರ್ತದೆ, ಯೋಗೇಶೇ ಬರಬೇಕು.
ಅಂದ್ರೆ ಯೋಗೇಶ್ವರ್ಗೆ ಈ ಸಲ ಸಿಂಪತಿ ವರ್ಕೌಟ್ ಆಯ್ತದ? 90% ಓಕೆ. ಯೋಗೇಶ್ ಅವರೇ ಉತ್ತಮ ಸರ್. ಯೋಗೇಶ್ಪುರ ಇಲ್ಲದೆ ಇದ್ರೆ ನೀರು ಕುಡಿಕೂ ಇರ್ತಿರ್ಲಿಲ್ಲ, ಬೋರ್ಗಳು ಯಾವ ಓಡ್ತಿರ್ಲಿಲ್ಲ, ಬೋರ್ಗಳೆಲ್ಲ ಬತ್ತೋಗಿದ್ದು, ಅವೆಲ್ಲ ಬದುಕಿಸಿರು ಯೋಗೇಶ್ಪುರ. ಇಗ್ಲೂರಿಂದ ಡ್ಯಾಮ್ನಿಂದ ಕಣ್ವ 5 ಗಂಟೆ ಬರೀ ಪೈಪ್ ಲೈನ್ ಮಾಡವ್ರೆ. ಯೋಗೇಶ್ಪುರ ನಿಂತ್ಕೊಂಡ್ರೆ ಪರವಾಗಿಲ್ಲ. ಡಿ ಕೆ ಶಿವಕುಮಾರ್ ನಿಂತ್ಕತೀನಿ ಅಂತ ಇದಾರೆ, ಏನ್ ಹೇಳ್ತೀರಿ? ಒಳ್ಳೇದು. ಇನ್ನು ನಮ್ಮ ಕ್ಷೇತ್ರದಿಂದ ನಿಂತ್ಕೊಂಡು ಮುಖ್ಯಮಂತ್ರಿ ಆಗ್ಬೋದು. ಮುಖ್ಯಮಂತ್ರಿ ಆದರೆ ನಮ್ಮ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಯ್ತದೆ. ಮತ್ತು ಅವ್ರ ತಮ್ಮ ನಿಂತ್ಕೊಂಡ್ರು ಒಳ್ಳೆಯದು. ಯಾಕೆಂದರೆ ಅವ್ರ ತಮ್ಮ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆ ರೀತಿ ಕೆಲಸ ಮಾಡ್ತಿದ್ನು. ಆ ರೀತಿ ಒಬ್ಬರು ಸಂಸದರಾಗಿ ಇಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ಜನಗಳನ್ನ ಸ್ವಲ್ಪ ಕಷ್ಟ ಸುಖ ಎಲ್ಲನೂ ನೋಡಿದ್ದಾರೆ. ಮತ್ತು ಅವ್ರನ್ನ ಏನಿದೆ ಪರಿಹಾರ ಮಾಡಿದ್ದಾರೆ ಕೆಲವು ವಿಚಾರಗಳಲ್ಲಿ. ಆದ್ದರಿಂದ ಸುರೇಶ್ ನಿಂತ್ಕೊಂಡ್ರು ಒಳ್ಳೇದು, ಡಿ ಕೆ ಶಿವಕುಮಾರ್ ಸಾಹೇಬ್ರು ನಿಂತ್ಕೊಂಡ್ರು ಒಳ್ಳೇದು. ಯಾರು ನಿಂತ್ಕೊಂಡ್ರು ಗೆಲ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಯಾರೇ ನಿಂತ್ಕೊಂಡ್ರು ಯೋಗೇಶ್ವರೇ ವಾಸ್ತವವಾಗಿ ಇಲ್ಲಿ. ಯಾಕೆ ಅಂದರೆ 10 ವರ್ಷದಿಂದ ಇನ್ನು 1000 ಅಡಿ ಬೋರ್ ಕೊಡ್ಸೋ ನೀರು ಇರ್ತಿರಲಿಲ್ಲ. ಇವತ್ತು 200 ಅಡಿ ನೀರು ಕರ್ಸೋರು ಐತೆ. ಅವತ್ತು 10 ಲಾಟ್ ಇದ್ದು, ಇವತ್ತು 72 ಲಾಟ್ ಅವ. ಇವತ್ತು ಈ ರೈತರುಗಳಿಗೆ ಬೆಲೆ ಸಿಗ್ತಾವೆ. ಇವತ್ತು ಯೋಗೇಶ್ವರ್ಗೆ ಟಿಕೆಟ್ ಕೊಡ್ತಾರೆ ಅನ್ಸುತ್ತೆ ಅಂತ ಹೇಳಿ. ಕೊಡ್ತಾರೆ, ಅದ್ರಲ್ಲೇನು 2 ಮಾತಿಲ್ಲ. ಯಾಕೆಂದ್ರೆ ಯಪ್ಪ ಇಲ್ಲಿ ಮನೆ ಮಗ, ಈಗ ಬೇರೆಯವ್ರಿಗೆ ಯಾರಿಗೂ ಕೊಡೋಕಾಯ್ತದ? ಈಗ ನಿಖಿಲ್ ಕುಮಾರಸ್ವಾಮಿ ಅದು ಕುಟುಂಬ ರಾಜಕಾರಣ ಆಗೋಯ್ತದೆ. ಅವರು ನಿಂತರು ಸೋಲೆ, ಯೋಗೇಶ್ವರ್ ನಿಂತ್ರೆ ಗೆಲ್ತಾರೆ ಪಕ್ಕ. ಸರ್, ಈಗ ಬೈ ಎಲೆಕ್ಷನ್ ಬರ್ತಿದೆ ಚನ್ನಪಣ್ಣದಲ್ಲಿ, ಯಾರು ಬಂದ್ರೆ ಚನ್ನಪಣ್ಣ ಅಭಿವೃದ್ಧಿ ಆಗತ್ತೆ? ಈಗಿನ ಆಡಳಿತ ಪಕ್ಷದ ಬಂದ್ರೇ ಅಭಿವೃದ್ಧಿ ಆಗೋ ಕಾರಣ. ಇದುವರೆಗೆ ಗೆದ್ದು ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿ ಆದವರು ಮುಖ್ಯಮಂತ್ರಿ ಆದಾಗಲೂ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಇಲ್ಲಿ. ಅದರಲ್ಲೂ ನಮ್ಮ ಉಪಮುಖ್ಯಮಂತ್ರಿಗೆ ಡಿ ಕೆ ಶಿವಕುಮಾರ್ ಅವರೇ ಅಭ್ಯರ್ಥಿ ಆಗೋ 90% ಅಭಿಪ್ರಾಯ ಇದೆ. ಅದರಿಂದ ಅವ್ರು ನಿಂತ್ಕೊಂಡು ಆರಾಮಾಗಿ ಗೆಲ್ತಾರೆ. ಒಕ್ಕಲಿಗರ ಮತ ಎಲ್ಲ ಒಂದು ಸೈಡ್ ಮತದಾನ ಆಗೋದ್ರಿಂದ ಅನಾಧಾರ ಮತಗಳೆಲ್ಲ ಸ್ವಲ್ಪ ಇನ್ನೂ ಹೆಚ್ಚಾಗಿ ಕಾಂಗ್ರೆಸ್ಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅಂದ್ರೆ ಏನು, ಚನ್ನಪಣ್ಣದಿಂದ ಗೆದ್ರೆ CM ಆಗ್ತಾರೆ ಅಂತನಾ? ಅದಂತೂ ಗ್ಯಾರಂಟಿ. ಇದು ದೇವಮೂಲ ಇರೋದ್ರಿಂದ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಕ್ಕೂ ಅನುಕೂಲ ಆಗುತ್ತೆ. ಈ ಬೈ ಎಲೆಕ್ಷನ್ ಬಗ್ಗೆ ಏನು ಹೇಳ್ತೀರಿ ಸರ್? ಸ್ವಾಮಿ, ನಾವು JDS ಪಾರ್ಟಿ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಮ್ಮಲ್ಲಿ ನಾವು ಮಾಡಕ್ಕೆ ರೆಡಿ ಇದ್ದೀವಿ. ಅವರು ಇವರು ಅಂತ ಹೇಳಿದ್ರೆ ತಪ್ಪಾಯ್ತದೆ. ಅದರಿಂದ ನಮ್ಮ ಸಮ್ಮಿಶ್ರದಲ್ಲಿ BJP JDS ಯಾರಿಗಾರು ಕೊಡ್ಬೋದು. ಅವರು ಯಾರು ಕೊಟ್ಟರು ನಿಷ್ಠೆಯಿಂದ ಎಲೆಕ್ಷನ್ ಮಾಡಿ ಗೆಲ್ಲಿಸ್ತೀವಿ. ಈಗ ಡಿ ಕೆ ಶಿವಕುಮಾರ್ ಕೂಡ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬರ್ಲಿ, ಡಿ ಕೆ ಶಿವಕುಮಾರ್ ಬಂದ್ರೆ ಏನು ಭಯನೇ ಇಲ್ಲ. ಚನ್ನಪಣ್ಣದಲ್ಲಿ ಏನು ಭಯ ಇಲ್ಲ ನಮಗೆ. ನಾವು ಗೆಲ್ಲಿಸ್ತೀವಿ ಕಾರ್ಯಕರ್ತರು ಸಮ್ಮಿಶ್ರದಲ್ಲಿ. ನಮ್ಮ ಪಂಚಾಯತಿಲಿ ಎಲ್ಲ ಅಧ್ಯಕ್ಷರು ಅರೋರವರು, ನಂಬರ್ ಅರೋರವರು 3 ಜನ ನಂಬರ್ ಫೇಸ್ಬುಕ್ಕಲ್ಲಿ ಹಾಕಿ ವಾಟ್ಸಪ್ಪಲ್ಲಿ ಹಾಕೆಲ್ಲ ಹಾಕಿದ್ದೀವಿ. ಚರಂಡಿ ಎತ್ತಾಕಲಿಲ್ಲ. ಯಾವ PDOನು ಕೇಳ್ತಾ ಇಲ್ಲ, EOನು ಕೇಳ್ತಾ ಇಲ್ಲ. ಯಾರು ಕೇಳಕ್ಕೆ ಹೋಗ್ಬಾರ್ದು. ರಾಜಕೀಯದಲ್ಲಿ ನಮ್ಮ ಪಂಚಾಯತಿ ಬಂದರೆ ನೋಡಿದ್ರೆ ಇವತ್ತು ಯಾರೂ ಎತ್ತಾಕಲಿಲ್ಲ. ಈಗ ನೀವು ಆದರೂ ಬರ್ಬೋದು. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ, ನಮ್ಮ ಯೋಗೇಶ್ ಸಾಹೇಬ್ರಾಗಲಿ, ಕುಮಾರಣ್ಣ ಆಗಲಿ, ಯಾರೇ ಬೇಕಾದ್ರೆ ಬಂದು ಬೇಕಾರೆ ನಮ್ಮ ಬೀದಿ ನಮ್ಮ ತೋರ್ತಿ ಇವತ್ತುವೆ ಏನು ಸಮಸ್ಯೆ ಮಾಡಿಲ್ಲ. ಅವ್ರ ಸಮಸ್ಯೆ ಆಗುವಲ್ಲ. ಯಾಕೆ ಓಟ್ ಹಾಕ್ಬೇಕು? ಈಗ ಇದು ಕ್ಷೇತ್ರ JDS ನ ಕ್ಷೇತ್ರ. ಹೌದು, ಹಾಗಾಗಿ JDS ನವರು ಕೂಡ ಉಳಿಸ್ಕೊಬೇಕು ಅಂತ ಹೇಳಿ ಒಂದಷ್ಟು ಪ್ರಯತ್ನ. ಹೌದು. ಈಗ ಹಂಗಾಗಿ ಈಗ ಸಮ್ಮಿಶ್ರ ಆಗಿರೋದ್ರಿಂದ ಈಗ BJPಯಿಂದ ಇವ್ರನ್ನೇ ಡಾಕ್ಟರ್ನೇ ಕೊಟ್ಟಿರೋದ್ರಿಂದ MP ಗೆ, ನಮ್ಮಲ್ಲಿ ಇಲ್ಲಿಗೆ MLAಗೆ CP ಯೋಗೇಶ್ವರ್ ಅವರು ಕೊಡಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ತಾಲೂಕಲ್ಲಿ ಏನೆಲ್ಲ ಆಗಬೇಕಾಯ್ತು ಕುಮಾರಣ್ಣ ಅಲ್ಲೇ ಮಾಡಿ ಮುಗಿಸವ್ರೆ. ಇನ್ನು ಈಗ ನನಗೆ ಗೊತ್ತಿರುವಂಗೆ ನಮ್ಮ ರಸ್ತೆಗಳು 25 ವರ್ಷ ಹಿಂದೆ ಉಳಿದಿದ್ದು, ಅದು 25 ವರ್ಷ ಮುಂದಕ್ಕೆ ತೊಗೊಂಡು ಬಿಟ್ಟವ್ರೆ. ಮೈಸೂರು ಮಹಾರಾಜರು ಕಟ್ಟೋದಂಥ ಕಾಲೇಜ್ ಇದ್ದದ್ದು ಬರೀ ಹಂಚು ಮನೆ. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅದನ್ನು 18 ಕೋಟಿ ವೆಚ್ಚದಲ್ಲಿ ಕಟ್ಟವ್ರೆ. ಇಲ್ಲಿ ಡಿಗ್ರಿ ಕಾಲೇಜು 22 ಕೋಟಿ. ಅಲ್ಲಿ ಇದು ನಮಗೆ ನಾವು ಅಕ್ಕೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರೀ ಒಂದು ಚಿಕ್ಕದಾಗಿ ಹಾಸ್ಪಿಟ್ಲ್ ಇತ್ತು. ಈಗ 100 ಬೆಡ್ಡಿನ ಹಾಸ್ಪಿಟ್ಲ್ ಮಾಡವ್ರೆ. ಸಂಪೂರ್ಣವಾಗಿ ಕರ್ನಾಟಕ ಸುತ್ತ ಬರಗಾಲ ಬಂತು. ನಮ್ಮ ತಾಲೂಕಿನಲ್ಲಿ ಬರಗಾಲ ಬಂದಿಲ್ಲ. ಈಗೂ ಕೂಡ ಕೆರೆಗಳೆಲ್ಲ ತುಂಬಿದೆ. ರೈತರು ಅದನ್ನ ನೋಡಿ ನಂಬಿ ಜೀವನ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣಕ್ಕೆ ಸ್ಥಳೀಯವಾಗಿ ಯೋಗೇಶ್ ಅವ್ರು ನಿಂತ್ಕೊಳ್ಳೋದೇ ಉತ್ತಮ ಅನಿಸುತ್ತೆ. ಯಾರು ನಿಂತ್ಕೊಳ್ಳಿ, JDS ಅಲ್ಲಂತೂ ಮೈತ್ರಿ ನಾಯಿ ನಿಲ್ಸಿದ್ರು ಆ ಕಡೆಗೆ ಅವರೇನು ಟ್ರಿಕ್ಸ್ ಮಾಡೋ ಕಥೆ ಇಲ್ಲ. ಕಾಂಗ್ರೆಸ್ ಅಲ್ಲಿ ಮಾಡೋದಿಲ್ಲ, ಮಂಡ್ಯಲ್ಲೆಲ್ಲ ಆ ಥರ ಮಾಡೋದಿಲ್ಲ. ಯಾರು ಕ್ಯಾಂಡಿಡೇಟ್ ಅಂದ್ರೆ ಅವ್ರ ಕಡೆ JDS. ಕುಮಾರಣ್ಣ ಯಾರಿಗೆ ಹೇಳ್ತಾರೆ ಅವ್ರಿಗೆ. ಕುಟುಂಬಕ್ಕೆಲ್ಲ 2,000, 3,000, 5,000 ಕೊಡ್ತಾವ್ರೆ. ಅದೇ ಅಭಿವೃದ್ಧಿ. ಸಾಲಕ್ಕೆ ಕೆಲವು ರೋಡ್ಗಳು ಅವೆಲ್ಲ ಮಾಡ್ತಾವ್ರೆ. ಅದೇ ಅಭಿವೃದ್ಧಿ. ಮೋದಿ ಏನಾದ್ರು ಅಭಿವೃದ್ಧಿ ಮಾಡಿದ್ರೆ ಹೇಳಿ. ಯಾತು ಕೊಡ್ಬೇಕು ಓಟ್ ಅವ್ರಿಗೆ? ಯಾವ ಉದ್ದೇಶಕ್ಕೆ ಕೊಡಬೇಕು? ರೈತರಿಗೆ ಡಬಲ್ ಮಾಡ್ತೀವಿ ಅಂದರು. ಡಬಲ್ ಅಲ್ಲ, ಸಿಂಗಲ್ಲೂ ಇಲ್ಲ.
ಸಿಎಂ ಆಗ್ತಾರಂತಲ್ಲ ಇಲ್ಲಿ ನಿಂತ್ಕೊಂಡು ಗೆದ್ರೆ. ಆಗ್ತಾರೆ ಅಂತ ಜನಗಳು ಓಟ್ ಕೊಡಬೇಕು, ವ್ಯವಸ್ಥೆ ಮಾಡಬೇಕು. ರಾಮನಗರದಿಂದ ಕುಮಾರಸ್ವಾಮಿ 2 ಸಾರಿ ಆದ, ದೇವೇಗೌಡರು 1 ಸಾರಿ ಆದ್ರು ಅಲ್ವಾ. ರಾಮನಗರದಿಂದ ಅವ್ರದ್ದೊಂದು ನಂಬಿಕೆ, ಇವರು ಚನ್ನಪಟ್ಟಣದಲ್ಲಿ ನಿಂತ್ಕೊಂಡು ಗೆದ್ದು ನಾನು ಸಿಎಂ ಆಗ್ಬೋದು ಅಂತ ಆಸೆ ಇರ್ಬೋದು. ಆಗ್ಲಿ ಬಿಡಿ, ತೊಂದರೆ ಏನಿಲ್ವಲ್ಲ. ಯಾರು ಬಂದ್ರೆ ಸೂಕ್ತ ಚನ್ನಪಟ್ಟಣಕ್ಕೆ, ಯಾರು ನಿಂತ್ಕೊಂಡ್ರೆ ಸೂಕ್ತ? ಯೋಗೇಶ್ವರ್. ಯಾಕೆ ಯೋಗೇಶ್ವರ್? ನಮ್ಗೆ ಅವ್ರ ಫೇವರೇಟು, ಸ್ಥಳೀಯ ಅಭ್ಯರ್ಥಿ, ಅದರಿಂದ ನಾವು ಇಷ್ಟಪಡ್ತೀವಿ ಅವ್ರನ್ನ. ಕಾಂಗ್ರೆಸ್ ಡಿ.ಕೆ. ಶಿವಕುಮಾರ್ ನಿಂತ್ಕೊಂತಾರ, ಅವ್ರು ನಿಂತ್ಕೊಂಡು ನಮ್ಗೇನು ಅಂತ ಇದಿಲ್ಲ. ಅವ್ರೇನಿಲ್ಲ, ಅವ್ರ ಕ್ಷೇತ್ರಕ್ಕೆ ಸರಿ. ನಮ್ಗಿಲ್ಲಿ ಯೋಗೇಶ್ವರ್ ಸರಿ. ನಮ್ಗೆ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಏನು ಗ್ಯಾರಂಟಿ ಕೊಟ್ಟಿದ್ದಾರೆ, ಇದು ಎಲ್ಲ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅಭ್ಯರ್ಥಿ ಬಂದ್ರೆ ಫೈಟ್ ಇದೆ ಸರ್. ಮೈತ್ರಿ ಆಗಿದ್ದಾರೆ ಯೋಗೇಶ್ವರ್ ಕುಮಾರಸ್ವಾಮಿ ಅವರೆಲ್ಲ, ಅವ್ರು ವರ್ಕೌಟ್ ಆಗುತ್ತೆ ಸರ್? ಮೈತ್ರಿ ವರ್ಕೌಟ್ ಆಗಲ್ಲ ಸರ್, ಏನಿದ್ರು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಬೈ ಎಲೆಕ್ಷನ್ ಬಂದಿದೆ. ಹೌದು. ಈ ಕಡೆ ಡಿ.ಕೆ. ಶಿವಕುಮಾರ್ ಏನೋ ನಾನೇ ಬರ್ತೀನಿ ಚನ್ನಪಟ್ಟಣಕ್ಕೆ ಅಂತ ಹೇಳ್ತಾ ಇದಾರೆ. ಹೌದು. ಏನ್ ಹೇಳ್ತೀರಿ? ಏನಿಲ್ಲ ಸರ್, ಇಲ್ಲಿ ಬಂದ್ರೆ ಯಾರು ಬಂದ್ರು ಗೆಲ್ಲಕ್ಕಾಗಲ್ಲ. ಸಿ.ಪಿ. ಯೋಗೇಶ್ವರ್ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಆದ್ರೂ ನಾವು ಜೆಡಿಎಸ್ ಆದ್ರೂ ಪಕ್ಷ ಪರ ಅಂತಲ್ಲ. ಆದ್ರೂ ಕಾರಣಾಂತರದಿಂದ ಸೋತ್ರವ್ರು, ಕುಮಾರಸ್ವಾಮಿ ಅವ್ರು ಬರ್ಲಾಗಿ ಸೋತ್ರು, ಬೇರೆಯವ್ರಾಗಿರೋ ಸೋಲ್ತಿರ್ಲಿಲ್ಲ. ಅದರಿಂದ ಈಗ ಡಿ.ಕೆ. ಶಿವಕುಮಾರ್ ಅಲ್ಲ, ಯಾರೇ ಬಂದ್ರು ಅವರು ನೀರಾವರಿ ಏರಿಕಾರ ಅಂತ ಹೆಸರು ತಗೊಂಡವ್ರೆ. ಅವ್ರು ಯಾವುದೇ ಕಾರಣಕ್ಕೂ ಸೋಲಂತೂ ಇಲ್ಲ. ಜನವಲ್ವೂ ಬಾರಿ ಚೆನ್ನಾಗದೆ ಯೋಗೇಶ್ವರ್ಗೆ. ಯೋಗೇಶ್ವರ್ ಚಂದಾಗಿ ಕೆಲಸ ಮಾಡ್ಸವ್ರೆ, ಬಂದವ್ರೆ, ಗೆಲ್ಲಕ್ಕಾಯ್ತಿರ್ಲಿಲ್ಲ. ಈಗ ಅಲ್ಲಿಂದ ಬಂದು ಗೆಲ್ತಾರೆ, ಎಲ್ಲ ಯೋಗೇಶ್ ಬಂದ್ರೆ ಗೆಲ್ತಾರೆ ಅಷ್ಟೇನೆ. ಇಲ್ಲಿ ಚನ್ನಪಟ್ಟಣಕ್ಕೆ ನಿಜವಾಗ್ಲೂ ಕುಮಾರಣ್ಣರೇ ಇರಬೇಕಾಗಿತ್ತು. ಅಲ್ಲಿ ಬಡವ್ರಿಗಾಗಿ ಕೇಂದ್ರದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಒಳ್ಳೇದಾಗ್ಲಿ. ಏನಿಲ್ಲಿ ಸಿ.ಪಿ. ಯೋಗೇಶ್ವರ್ ಅವರು ಏನು ಒಂದು ಕೆರೆಗಳಿಗೆ ನೀರು ತರ್ತಕ್ಕಂಥ ಪ್ರಯತ್ನ ಮಾಡಿದ್ರು, ಅದನ್ನ ಪರಿಪೂರ್ಣದಲ್ಲಿ ಸಂಪೂರ್ಣಗೊಳಿಸ್ತಂಥವ್ರು H.D. ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವ್ರ ಕಡೆಯವ್ರು ಯಾರಾದರೂ ಆಗ್ಬೋದು, ಇಲ್ಲ ಸಿ.ಪಿ. ಯೋಗೇಶ್ವರ್ ಅವರೇ ಆಗಿರ್ಬೇಕು. ಇವರಾದ್ರೆ ಗೆಲುವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ. ಡಿ.ಕೆ. ಶಿವಕುಮಾರ್ ಬರ್ತೀನಿ ಅಂತಾರಂತಲ್ಲ ಸರ್? ಡಿ.ಕೆ. ಶಿವಕುಮಾರ್ ಅಲ್ಲ ಸರ್, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದ್ರು ಸುಧಾ ಚನ್ನಪಟ್ಟಣದಲ್ಲಿ ಯಾರ ಆಟನೂ ನಡೆಯಲ್ಲ. ಡಿ.ಕೆ. ಶಿವಕುಮಾರ್ ನಾನೇ ಹೊಸದಾಗಿ ರಾಜಕೀಯ ಅಧ್ಯಯನ ಮಾಡ್ತೀನಿ ಅಂತ ಹೇಳ್ತಾವ್ರೆ, ಏನ್ ಹೇಳ್ತೀರಿ? ನಮ್ಮ ಚನ್ನಪಟ್ಟಣದಲ್ಲಿ ಇಲ್ಲಿವರೆಗೂ ಸಹ ಕಾಂಗ್ರೆಸ್ನಿಂದ ಯಾವುದೇ ಉಪಯೋಗನೂ ಆಗಿಲ್ಲ. ಪ್ರತಿಯೊಂದು ಸಹ ನಮ್ಗೆ ಬಂದಿರತಕ್ಕಂಥದ್ದು JDSನಿಂದ. ಇದಲ್ಲದೆ ಇಲ್ಲಿ ನೀರಾವರಿ ಕಾರ್ಯಕ್ರಮ ನಡೆದು ಸಿ.ಪಿ. ಯೋಗೇಶ್ವರ್ ಅವರಿಂದ. ಅವ್ರು ಬಿಟ್ಟ ಮೇಲೆ ಇನ್ಯಾರೂ ಇಲ್ಲ. ಈಗ ಎಲ್ಲ ಕೆರೆಗಳು ಸಹ ತುಂಬಿದ್ದು ಅವರೇ ತುಂಬಿಸಿದವರು. ಅವ್ರ ಕಾಲದಲ್ಲಿ ನಡೆದದ್ದು ಸದಾನಂದ ಗೌಡ ಕಾಲದಲ್ಲಿ ಅವರು ಯೋಗೇಶ್ವರ್ ಅವರು ಅನುದಾನ ತಂದು ಇಲ್ಲಿ ನಮ್ಮ ಕೆರೆಗಳನ್ನೆಲ್ಲ ತುಂಬಿಸಿದ್ರು. ಒಳ್ಳೆ ವ್ಯಕ್ತಿ. ಅಲ್ಲಿ ಕನಕಪುರದಲ್ಲಿ ರಾಜೀನಾಮೆ ಕೊಟ್ಟು ಇಲ್ಲಿ ಬರುವಂಥ ನೆಸಿಟಿ ಏನಿದೆ? ಇಲ್ಲಿ ಈಗ ಆಲ್ರೆಡಿ ಈಗ ಅವರು DCM ಆಗಿದ್ದಾರೆ. DCM ಆಗಿರೋದ್ರಿಂದ ಇಲ್ಲಿ ಬೇಕಾದ್ರೆ ಬೇರೆ ಕ್ಯಾಂಡಿಡೇಟ್ ಅವ್ರು ಇಷ್ಟ ಬಂದ ಕ್ಯಾಂಡಿಡೇಟ್ ಹಾಕ್ಕೊಳ್ಳಿ, ಅಥವಾ ಅವ್ರ ತಮ್ಮನ್ನೇ ಬೇಕಾದ್ರೆ ನಿಲ್ಲಿಸ್ಕೊಳ್ಳಿ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿಗೆ ಬರೋದು ನೆಸೆಸಿಟಿ ಅಲ್ಲ, ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂದರೆ ಅಲ್ಲಿ ತಿರ್ಗಾ ಕನಕಪುರಕ್ಕೆ ಬೈ ಎಲೆಕ್ಷನ್ ಆಗಬೇಕಾಗುತ್ತೆ. ಇದು ಹೊರೆ, ಜನಸಾಮಾನ್ಯರಿಗೆ ಹೊರೆ, ಇದು ಬೇರೆಯವ್ರಿಗೆ ಯಾರಿಗೂ ಅಲ್ಲ. ನಮ್ಮ ಮೇಲೆ ಪ್ರತಿಯೊಂದಕ್ಕೂ ಹೊರೆ ಆಗ್ತಾವ್ರೆ. ಮೊನ್ನೆ ಡೀಸೆಲ್ ರೇಟು, ಪೆಟ್ರೋಲ್ ರೇಟು ಎಲ್ಲ ಜಾಸ್ತಿ ಮಾಡಿದ್ರು. ಈಗ ಇಲ್ಲಿ ಡಿ.ಕೆ. ಶಿವಕುಮಾರ್ ಗೆದ್ರೆ ಸಿಎಂ ಆಗ್ತೀನಿ ಅಂತ ಅವ್ರ ಆಸೆ. ಈಗ 2.5 ವರ್ಷ ಆದಮೇಲೆ CM ಸ್ಥಾನ ಬಿಟ್ಕೊಡ್ಬೇಕು ಸಿದ್ದರಾಮಯ್ಯನವರು, ಹೌದಾ? ಅವರ ಒಂದು ಲೆಕ್ಕಾಚಾರದ ಪ್ರಕಾರನೇ. ಬಟ್ ಈಗ ಅವ್ರು ಯಾಕೆ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ನನ್ನ ಅಭಿಪ್ರಾಯ. ಹಣ ಕೊಡಿ ಅಂದ್ರೆ ಇಲ್ಲಿ ಬಂದಿದ್ಯಲ್ಲ, ಹೋಗಿ ಯಾವ ದೇವಸ್ಥಾನ ಮಾಡಿರಿ ಹೋಗ್ರಿ ಅಂದ್ಬಿಟ್ಟು ಕಡ್ದು ಹೊಟ್ಟೋದ್ರು. ಇದೇ ಡಿ ಕೆ ಅವರು. ಈಗ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡ್ತೀವಿ ಅಂತ ಮನೆಗೆ ಬಂದವರಲ್ಲ, ಯೋಚನೆ ಮಾಡಿ. ನೀವು ಮನ್ಸ್ರೆ, ಅವರು ಮನ್ಸ್ರೆ, ನಾವು ಮನ್ಸ್ರೆ. ಇದು ಒಂದೇ ಪಾಯಿಂಟ್, ನಾ ಇನ್ನೇನು ಹೇಳುದಿಲ್ಲ. ಅಲ್ಲ, ಅಯ್ಯೋ CM ಹೆಂಗೂ ಆಯ್ತದೆ, 2 ವರ್ಷ ಆಗದೆ. ಸಿದ್ದರಾಮಯ್ಯ ತಾವು CM ಇರೋದು ನಮ್ ತಾವ್ ಇದ್ದದೆ. ನಾನಿದೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೋಡಂಬಳ್ಳಿ ಗ್ರಾಮದಲ್ಲಿದ್ದೀನಿ. ಈಗ ಚನ್ನಪಟ್ಟಣ ಎಲೆಕ್ಷನ್ ಯಾರು ಬಂದ್ರೆ ಸರಿ ಅನ್ಸುತ್ತೆ? ಕಾಂಗ್ರೆಸ್ ಬರ್ಬೇಕು ಸರ್. ಯಾಕೆ ಕಾಂಗ್ರೆಸ್ ಬರ್ಬೇಕು? ಯಾಕೆ ಅಂದ್ರೆ ಇದೇ ಇರ್ಬೇಕು, ನಮ್ ಕೈಯೇ ಇರ್ಬೇಕು. ಯಾಕೆಂದ್ರೆ ದುಡಿಮೆ ಮಾಡ್ಕೊಂಡು ಕೂತಿದ್ರು ಕಾಲಿಲ್ದೇ ಇರೋ ಕೈಯರು ದುಡಿತದೆ. ಆದ್ರೆ ಇವತ್ತು ಅದು ಅದೇ ಬೇರೆ ಇದೇ ಬೇರೆ. ಇದು ತಾಳೋದಿಂದ ನಡೆದಿರೋ ಘಟನೆ ಇದು. ಕಾಂಗ್ರೆಸ್ ಅಪ್ಪ ಯಾರು ಬಂದ್ರೆ ನಮ್ಗೇನು, ಅವ್ರೇನು ಹಂಗೂನ ಏನು ಫ್ರೀ ಬಸ್ ಚಾರ್ಜ್ ಮಾಡ್ಕೊಟ್ಟವ್ರೆ ಡಿ.ಕೆ. ಶಿವಕುಮಾರ್ ಅವರು. ಏನೇಳು, ಏನು 2,000 ರೂಪಾಯಿ ದುಡ್ಡು ಹಾಕ್ತಾವ್ರೆ. ಏನೇಳು, ಅವರೇ ಬಂದ್ರೆ ಸರಿ ಅನಿಸ್ತದಪ್ಪ. ಬೈ ಎಲೆಕ್ಷನ್ ಬಗ್ಗೆ ಯೋಗೇಶ್ವರ್ ಬಂದ್ರೆ ಒಳ್ಳೇದು ಅಂತ ಹೇಳ್ತೀವಪ್ಪ ನಾವು. ಯಾಕೆ ಯೋಗೇಶ್ವರ್? ಯಾಕೆಂದ್ರೆ ನೀರಾವರಿ ಮಾಡ್ಕೊಟ್ಟವ್ರೆ, ಅದಕ್ಕಾಗಿ ಹೇಳ್ತೀವಿ. ಡಿ.ಕೆ. ಶಿವಕುಮಾರ್ ಬಂದ್ರೆ CM ಆಗ್ತಾರೆ. ಆದ್ರೆ CM ಆಗ್ಬೋದು, ಆದ್ರೆ ಬೇಗ ಅನುಕೂಲ ಮಾಡ್ಕೊಡ್ಲಿವಲ್ಲ, ಮಾಡ್ತಾನೆ ಯಾವ ನಂಬಿಕೆ ಅವರು. ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಕೊಡ್ತಾರೆ, ಗೊತ್ತಾಯ್ತು ಅದೆಲ್ಲ? ಬಂದ್ರೆ ಒಳ್ಳೇದೇನೆ. ಏನ್ ಡಿ.ಕೆ. ಶಿವಕುಮಾರ್ ಬಂದು ಬಡವ್ರ ಬಗ್ರಿಗೆ ಒಳ್ಳೇದಲ್ವಾ ಅದು? ಯಾವ್ದು? ಹೆಂಗಸರುಗಳಿಗೆ, ಈ ಮುತ್ಕಿರ್ ಮೋಟ್ರು ಗೈದೇ ಇರೋರ್ಗೆ ಪಾಪ ಅವ್ರ ಹೆಂಗ ಜೀವನ ಮಾಡ್ತಿದ್ರು.
ಅದಕ್ಕೆ ಒಳ್ಳೆಯದು ಅನಿಸ್ತದ ನಮಗೆ. ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಪಕ್ಷದ MLA ಆದ್ರೆ ಕೆಲಸಗಳು ಮಾಡ್ಕೊಡ್ತಾರೆ ಅಂತ ನಮ್ಮ ಆಸೆ. DK ಶಿವಕುಮಾರ್ ಬರ್ತಾರೆ ಅಂತಾರಲ್ಲ, ಅವ್ರು ಬಂದ್ರೆ ಅನುಕೂಲ ಆಗುತ್ತಾ? ಒಳ್ಳೇದೇ ಆಯ್ತದೆ. ಮುಖ್ಯಮಂತ್ರಿ ಆದ್ರೂ ಆಗ್ಬೋದು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ರು ಮಾಡ್ಬೋದು. ನಮಗೆ ಅಲ್ಲೇ ಒಲವು ಅದೇ. DK ಶಿವಕುಮಾರ್ ಯಾಕೆ DK ಶಿವಕುಮಾರ್? ಹಿಂದೆಲ್ಲ ಅವರೇನೆ ಬಡವ್ರ ಬಗ್ಗರಿಗೆ ಸೈಟು ದುಡ್ಡು ಬರೋದೆ, ಅಲ್ಲಿ ಇಂದಿರಾ ಗಾಂಧಿ ಪೀರಿಯಡಲ್ಲಿ ಎಲ್ಲದು ಉಪಯೋಗ ಆಗದೆ, ಅದು ಹೆಲ್ಪ್ ಆಯ್ತದೆ. ಇವಾಗ್ಲೂ ಅಷ್ಟೇನೆ. ಈಗ ತಾತ್ಕಾಲಿಕವಾಗಿ ಅವ್ರು ಮಾಡವ್ರೆ ಇವ್ರು ಮಾಡವ್ರೆ ಅಂತ ಹೇಳೋದು ಜನ ಸಹಜ. ಪಕ್ಷ ಯಾವ್ದಿತ್ತೋ ಅದು ಬರ್ಲಿ ಬಿಡಿ. ಈ ಯೋಗೇಶ್ವರ್ ಇವರೆಲ್ಲ ಬಂದ್ರೆ ಬೇಡವಾ ಅಂತ? ಬರ್ಲಿ, ಅವ್ರ ಅದೃಷ್ಟ ಇದ್ರೆ ಅವರು ಬರ್ಲಿ, ಇವ್ರ ಅದೃಷ್ಟ ಇದ್ರೆ ಇವರು ಬರ್ಲಿ, ಆದ್ರೆ ಇವ್ರು ಬಂದ್ರೆ ಒಳ್ಳೇದಾಯ್ತದೆ ಅಂತ. ಚನ್ನಪಟ್ಟಣದಲ್ಲಿ ಮತ್ತೆ ಬೈ ಎಲೆಕ್ಷನ್ ಬಂದಿದೆ. ಈಗ DK ಶಿವಕುಮಾರ್ ಹೊಸ ರಾಜಕೀಯ ಅಧ್ಯಾಯ ಮಾಡ್ತೀನಿ ಅಂತ ಹೇಳವ್ರೆ. ಯಾವ ರೀತಿ ಇದೆ ಚನ್ನಪಟ್ಟಣ ಬೈ ಎಲೆಕ್ಷನ್? DK ಶಿವಕುಮಾರ್ ಅವರುವೆ ಸಿದ್ದರಾಮಯ್ಯನ ಪರ್ಮಿಷನ್ ತಗೊಂಡ್ಬರೋದು ಒಳ್ಳೇದು. ಯಾಕೆ ಸಿದ್ದರಾಮಯ್ಯನ ಪರ್ಮಿಷನ್? ಅವರು ಮುಖ್ಯಮಂತ್ರಿಗಳಲ್ವಾ, ಅವ್ರು ಮುಖ್ಯಮಂತ್ರಿಗಳು ಇಲ್ಲದೆ ಎಲೆಕ್ಷನ್ ಹೆಂಗೆ ಮಾಡ್ತಾರೆ? ಆಮೇಲೆ ಅವರೇ ಪಕ್ಷದ ಅಧ್ಯಕ್ಷರು, ಅವ್ರನ್ನೇನು ಕೇಳ್ಕೊಬೇಕಾದಿಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಕೇಳ್ಕೊಂಬಂದ್ರೆ ಉತ್ತರ ನಿಮ್ಗೆ ಅಲ್ಲೇ ಸಿಗ್ತದೆ. ಅವ್ರಂತ ಅವ್ರೆ ತಿರ್ಗಾ ಬೈ ಎಲೆಕ್ಷನ್ ಆಗ್ಬೇಕಲ್ಲ, ಕನಕಪುರ ಬರ್ದೇ ಇರೋದು ಒಳ್ಳೇದು. ಅವರು ಬರ್ದೇ ಸುಮ್ಮನೆ ಸರ್ಕಾರದ ಲೋಪ, ನಮ್ದು ಸಾರ್ವಜನಿಕರ ಹಣ ಪೋಲು ಆಯ್ತದೆ. ಇವಾಗ ಅವ್ರು ಬಂದ್ರೆ ಸಾರ್ವಜನಿಕರ ಹಣ ಪೋಲು ಆಯ್ತದೆ. ಬರ್ದೇ ಇರೋದು ಒಳ್ಳೇದು. ಗೌರವ ಉಳಿಸ್ಕೋಬೇಕು, ಅಲ್ಲೇ ಆರಾಮಾಗಿ ಇರೋದು ಒಳ್ಳೇದು. ಇಲ್ಲಿ ಇರೋದು JDS ಪ್ರಕಾರದಲ್ಲಿ ನೋಡಿದ್ರೆ ಇಲ್ಲಿ ಯಾರು ಬಂದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವಾಗ NDA ಆಗಿದೆ. ಇದರಿಂದ ಏನಿದ್ರು ನಾವು ಮೋದಿ ನೋಡ್ತೀವಿ, ಯೋಗೇಶ್ ಅವ್ರು ನೋಡ್ತೀವಿ. ಇಲ್ಲಿ ಇನ್ನು ಬೇರೆ ಅಲ್ಲಿಯವ್ರು ಇಲ್ಲಿಯವ್ರು ಬಂದರೆ ಎಲ್ಲಿ ಹುಡಿಕೊಂಡು ಹೋಗೋಣ ಅವನ್ನ? DK ಶಿವಕುಮಾರ್ ಬರ್ತಾರಂತಲ್ಲ, ಎಲ್ಲಿಗೆ? ಏನು ಮಾಡಿದ್ದೀನಿ ಅಂತೇಳಿ ಅಲ್ಲೆಲ್ಲ ಬಂಡೆ ಮಾರ್ಕೊಂಡ, ಇಲ್ಲಿ ಬಂದು ಏನು ಮಾರೋನು? ಇಲ್ಲಿ ಚಿನ್ನದ ಲೇಪನ ಮಾಡ್ತೀನಿ ಅಂತ ಹಾಕ್ಸವನಲ್ಲ, ಇಲ್ಲಿ ಯಾರ ಮನೆ ಮೇಲೂ ಚಿನ್ನದ ಲೇಪನ ಹಾಕ್ಸೋದು ಬೇಡ. ಅವನು ಫಸ್ಟು ಇಲ್ಲಿ ಏನು ಅಭಿವೃದ್ಧಿ ಮಾಡಿ ಅವನು ಏನಕ್ಕೆ ಅಂತೇಳಿ ಅವ್ರ ತಮ್ಮನೇ ಪರಿಷತ್ನಲ್ಲಿ ಇತ್ಕೊಂಡು ಏನು ಮಾಡಿದ್ದಾನೆ ಸ್ವಾಮಿ? ಏನೇನು ಮಾಡಿಲ್ಲ. ಚನ್ನಪಟ್ಟಣನೇ ಗೊತ್ತಿಲ್ಲ ಅವ್ರಿಗೆ. 3 ಸಾರಿ ಈಗ ಚನ್ನಪಟ್ಟಣದ್ದು ಭಾರಿ ನಂಟಿದೆಯಂತೆ DK ಶಿವಕುಮಾರ್ ಅವ್ರಿಗೆ. ಯಾವ ನಂಟು ಅಲ್ಲ, ಮೂರು ಸಾರಿ MP ಆದ ಅವ್ರ ತಮ್ಮ. ಅದನ್ನ ಸೇವೆ ಮಾಡೋಕ್ಕಾಗಲಿಲ್ಲ. ಅವ್ರನ್ನ ಸೇವೆ ಮಾಡೋಕ್ಕಾಗಲ್ಲ. ಇನ್ನ 3 ಸಾರಿ MP ಆದ. ಅದೇಳು ರಾಂಪುರ ಸೇತುವೆ ಎಲೆಕೇರಿದ, ಅದೊಂದೇ ಸಾಕಪ್ಪ. ಅವನೇನು ನಮ್ಮ ಚರ್ಮಣಕ್ಕೆ ಏನು ಮಾಡಿದಾರೆ ಅವರು? ಎಲ್ಲ ಕನಕಪುರಕ್ಕೆ ಹಾಕೊಂಡು ಚರ್ಮಣಕ್ಕೆ ಅವ್ರದ್ದೇನು ಕೊಡುಗೆ ಏನಾರು ಇದ್ದ ತೋರಿಸ್ರಿ. ಕೊಡುಗೆ ಏನಾರು ಇದ್ದದೇನ್ರಿ? ಅದೊಂದು ಮಾಡ್ಸಕ್ಕೆ ಆಗ್ಲಪ್ಪ. ಎಲೆಕೇರಿ ಬಡವ್ರೆ, ನಮ್ಮ ಕುಮಾರಸ್ವಾಮಿ ಒಂದೇ ಸಾರಿ MP ಆದ, ಅದು ಸೇತುವೆ ಮಾಡ್ದ. ಅಲ್ಲಿ ತಿಟ್ಮಾಳಿ ಸೇತುವೆ. DK ಶಿವಕುಮಾರ್ ಚನ್ನಪಟ್ಟಣಕ್ಕೆ ಬರ್ತಾರೆ. ಒಂದು ಕೊಲೆ ಹಾಕ್ಬಿಟ್ಟ ಕನಕಪುರವ. ಅವ್ನ ತಮ್ಮ 5 ವರ್ಷ ಆಯ್ತು, MP ಗೆ 10 ವರ್ಷ ಆಯ್ತು. ಏನು ಮಾಡಲಿಲ್ಲ, ಗುಂಡಾಂತರ ಮಾಡ್ಕೊಂಡ್ರು. ನಮ್ಮ ಚನ್ನಪಟ್ಟಣ ಇಂಪ್ರೂವ್ ಮಾಡಲಿಲ್ಲ, ಮಾಗಡಿ ಇಂಪ್ರೂವ್ ಮಾಡಲಿಲ್ಲ, ಯಾವ್ದು ಮಾಡಲಿಲ್ಲ. ಅವನು ವ್ಯಕ್ತಿ ಒಳ್ಳೆಯವರು ಹೇಗೆ ಸಿಂಗ ಓಟ್ ಕೊಡ್ತೀವಿ, ಅವನ್ನ ಸೋಲ್ಸ್ತೀವಿ. ಏನ್ ದೇವಮೂಲೆ ಅಂತ ಚನ್ನಪಟ್ಟಣ ಇಲ್ಲಿ ಗೆದ್ರೆ CM ಆಗ್ತಾರಂತಲ್ಲ? ಯಾರು ಕನ್ಸಲ್ ಆಗ್ಬೇಕು? ಕನ್ಸಲ್ ಆಯ್ತಾನೆ. ಇದು ಚಿನಾರಿ ಪಟ್ಟ, ಇದು ಚನ್ನಪಟ್ಟಣ ಗಂಡೂರಿ ಚನ್ನಪಟ್ಟಣ. ನೋಡಿದ್ರಲ್ಲ ವೀಕ್ಷಕರೇ, ಇದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರ ಮಾತಾಗಿರುವಂತದ್ದು. ಅಂದ್ರೆ ಒಂದಿಷ್ಟು ಮಂದಿ CM DK ಶಿವಕುಮಾರ್ ಚನ್ನಪಟ್ಟಣಕ್ಕೆ ಬಂದ್ರೆ ಸ್ವಾಗತ, ಆದ್ರೆ ಕನಕಪುರದಲ್ಲಿ ಈಗಾಗಲೇ ಅವರು ಶಾಸಕರಾಗಿದ್ದಾರೆ, ಚನ್ನಪಟ್ಟಣ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತೇಳಿ ಒಂದಷ್ಟು ಮಂದಿ ಹೇಳೋದಾದ್ರೆ, ಮತ್ತೊಂದ್ ಕಡೆ ಮೈತ್ರಿ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ನಾವು ಅವ್ರ ಪರವಾಗಿ ಕೆಲಸವನ್ನ ಮಾಡ್ತೀವಿ, ಆದ್ರೆ ಸ್ಥಳೀಯವಾಗಿ CP ಯೋಗೇಶ್ವರ್ ಅಭ್ಯರ್ಥಿ ಆಗ್ಬೇಕು. ಯಾಕಂತಂದ್ರೆ ಈ ಕ್ಷೇತ್ರದಲ್ಲಿ ನೀರಾವರಿ ವಿಚಾರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಹಾಗಾಗಿ ಅವರು ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಬಂದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಅವ್ರಿಗೆ ಚುನಾವಣೆಯನ್ನ ಮಾಡಿ ಗೆಲ್ಸ್ಕೊಡ್ತೀವಿ ಅಂತೇಳಿ ಒಂದಷ್ಟು ಮಂದಿ. ಆದ್ರೆ ಮತ್ತೊಂದ್ ಕಡೆ CM DK ಶಿವಕುಮಾರ್ ಈ ಕ್ಷೇತ್ರದಿಂದ ಗೆದ್ರೆ CM ಆಗ್ತೀನಿ ಅಂತೇಳಿ ಒಂದಷ್ಟು ಕನಸನ್ನ ಕಾಣ್ತಾ ಇರೋದ್ರಿಂದ DCM ಬಂದ್ರು ಕೂಡ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. CM ಆಗೋದಾದ್ರೆ ನಮ್ಮ ಅಭ್ಯಂತರ ಏನಿಲ್ಲ ಅಂತೇಳಿ ಒಂದಷ್ಟು ಮಂದಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದೇನೇ ಇರಲಿ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ದಿನಾಂಕ ಘೋಷಣೆ ಆಗ್ತದಂತೆ. ಚುನಾವಣೆಯ ಕಾವು ಮತ್ತಷ್ಟು ಜೋರಾಗುವಂತದ್ರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.